Welcome to Get Solutions. This is your Lokesh. Today we are going to discuss the human resource reporting. So this is the content that need to be included, and also it is also a context in the corporate financial reporting subject. Okay, so the one concept is left, so that we are going to discuss today. That is a human resource reporting. See, here the human resource reporting that ultimately involves the collection and recording and analyzation and analysis and presentation of the informations which is purely related to the organizational workforce. ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಎಷ್ಟು ಹ್ಯೂಮನ್ ರಿಸೋರ್ಸ್ ಬಂದ್ಬಿಟ್ಟು ವರ್ಕ್ ಮಾಡ್ತಿರ್ತಾರೆ, ಅವರ ಪರ್ಫಾರ್ಮೆನ್ಸಸ್ ಯಾವ ರೀತಿನಲ್ಲಿ ಇದೆ ಅನ್ನೋದನ್ನ ಅನಾಲಿಸಿಸ್ ಮಾಡೋದು ಮತ್ತೆ ಪ್ರೆಸೆಂಟೇಷನ್ ಮಾಡೋದನ್ನ ಹ್ಯೂಮನ್ ರಿಸೋರ್ಸ್ ರಿಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿ, the ultimate goal of the business organization in case of human resource reporting is to provide the inputs and informations and data that ultimately supports the strategic decision making. Organization ಅಲ್ಲಿ strategic decision make ಅಥವಾ strategic decisions ನ ತಗೊಳ್ಳೋದಕ್ಕೆ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಅಥವಾ ಇನ್ಸೈಟ್ಸ್ ನ ಕೊಟ್ಟು ಸಪೋರ್ಟ್ ಮಾಡೋದಕ್ಕೂ ಸಹ ನಾವು ಹ್ಯೂಮನ್ ರಿಸೋರ್ಸ್ ರಿಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕರಿತೀವಿ. ಅಂಡ್ ದಿಸ್ ವಿಲ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್. ಈಗ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್ಸ್ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಟು ಟೇಕ್ ದ ನೆಸೆಸರಿ ಆಕ್ಷನ್ಸ್ in order to improve the performances of the business organizations. Ultimately, this decisions will be leads to improve the human resource process as well as the enhance the employee engagement and performances na improve ಮಾಡ್ಕೊಳ್ಳೋದಕ್ಕೆ ಈ human resource reporting ಬಂದ್ಬಿಟ್ಟು organizations ಅಲ್ಲಿ ಹೆಲ್ಪ್ ಆಗುತ್ತೆ. Similarly, there is some general models of human resource reporting. So ಯಾವ ಜನರಲ್ ಮಾಡೆಲ್ಸ್ ಇದೆ ಅಂತ ಹೇಳಿದ್ರೆ, see, the human resource models can be broadly classified into two major heads. ಒಂದು ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಇದೆ, ಇನ್ನೊಂದು ಎಕನಾಮಿಕ್ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್ ಇದೆ. ಓಕೆ, ಸೊ ಇದರಲ್ಲಿ ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಅಲ್ಲಿ ಲಿಕರ್ಡ್ಸ್ ಮಾಡೆಲ್ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಅಥವಾ ಹಿಸ್ಟಾರಿಕಲ್ ಕಾಸ್ಟ್ಸ್ ಬಗ್ಗೆ ಹೇಳ್ತಾರೆ. ಅಂಡ್ ಫ್ಲಾಮ್ ಹೋಲ್ಡ್ಸ್ ಮಾಡೆಲ್ ಬಂದ್ಬಿಟ್ಟು ರೀಪ್ಲೇಸ್ಮೆಂಟ್ ಕಾಸ್ಟ್ ಬಗ್ಗೆ ಹೇಳ್ತಾರೆ. ಸೊ ಅದಕ್ಕಾಗಿ ಇವೆರಡನ್ನು ಸಹ ನಾವು ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಸಿಮಿಲರ್ಲಿ ಎಕನಾಮಿಕ್ ವ್ಯಾಲ್ಯೂ ಮಾಡೆಲ್ಸ್ ಬಂದ್ಬಿಟ್ಟು 4 ಅಥವಾ ಆಥರ್ಸ್ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇಯರ್ ಹೆಕಿಮನ್ ಅಂಡ್ ಜಾನ್ಸ್ ಮಾಡೆಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಇವರು ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ. ಅಂಡ್ ಲೆವ್ ಅಂಡ್ ಸ್ಕಾವರ್ಡ್ಸ್ ಮಾಡೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ, ಇವರು ಡಿಸ್ಕೌಂಟೆಡ್ ವೇಜಸ್ ಮತ್ತೆ ಸ್ಯಾಲರೀಸ್ ಬಗ್ಗೆ ಮಾತಾಡ್ತಾರೆ. ಅಂಡ್ ಫ್ಲಾಮ್ ಹೋಲ್ಡ್ಸ್ ಮಾಡೆಲ್ ಅಥವಾ ಫ್ಲಾಮ್ ಹೋಲ್ಡ್ಸ್ ಅನ್ನೋರು ಸ್ಟಾಕಾಸ್ಟಿಕ್ ಪ್ರೋಸೆಸ್ ಅಂಡ್ ಸರ್ವಿಸ್ ರಿವಾರ್ಡ್ಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಎಂಪ್ಲಾಯೀಸ್ಗೆ ಯಾವ ರೀತಿನಲ್ಲಿ ರಿವಾರ್ಡ್ಸ್ ಬಂದ್ಬಿಟ್ಟು ಹೆಲ್ಪ್ ಆಗುತ್ತೆ, ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ದ ಹ್ಯೂಮನ್ ರಿಸೋರ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಜಗ್ಗಿ ಅಂಡ್ ಲವ್ ಮಾಡೆಲ್ ಗ್ರೂಪ್ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಇಂಡಿವಿಜುವಲ್ ರೆಪ್ರೆಸೆಂಟೇಷನ್ ತಗೊಳ್ತಾರೆ ಮತ್ತೆ ಎಂಪ್ಲಾಯಿ ಗ್ರೂಪ್ ವ್ಯಾಲ್ಯೂಯೇಷನ್ ಬಗ್ಗೆ ಟೀಮ್ ಬಗ್ಗೆನೂ ಮಾತಾಡ್ತಾರೆ. ಹೌ ಇಟ್ ವಿಲ್ ಬಿ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಅಥವಾ ಹ್ಯೂಮನ್ ರಿಸೋರ್ಸ್ ರಿಪೋರ್ಟಿಂಗ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನ ನಾವು ಜನರಲ್ ಆಗಿ ಇನ್ ಬ್ರೀಫ್ ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಅಲ್ಲಿ ಮೊದಲನೇದಾಗಿ ನಾವು ಲಿಕರ್ಡ್ ಮಾಡೆಲ್ is about the historical cost ಅಂತ ನಾವು ಕರಿತೀವಿ. ಇಲ್ಲಿ ಲಿಕರ್ಡ್ಸ್ ಮಾಡೆಲ್ ಆಫ್ ಹಿಸ್ಟಾರಿಕಲ್ ಕಾಸ್ಟ್ ಇಸ್ ಅ ಮೆಥಡ್ ಆಫ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸಸ್. ಸೊ ಇಲ್ಲಿ ಈ ಲಿಕರ್ಡ್ಸ್ ಅನ್ನೋರು ಈ ಮಾಡೆಲ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಈ ಮಾಡೆಲ್ ನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ದಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಹಿಸ್ಟಾರಿಕಲ್ ಕಾಸ್ಟ್ ವ್ಯಾಲ್ಯೂಯೇಷನ್ ಮಾಡಂದ್ರೆ ಡೆಫಿನೆಟ್ಲಿ ಇಫ್ ಯು ವಾಂಟ್ ಟು ಟೇಕ್ ದ ಸಮ್ ಡಿಸಿಷನ್ಸ್ ವಿ ನೀಡ್ ಟು ಸಿ ದ ಪಾಸ್ಟ್ ಡೇಟಾ ಅಥವಾ ಪಾಸ್ಟ್ ಇನ್ಫಾರ್ಮೇಶನ್ ನ ತಗೋಬೇಕಾಗುತ್ತೆ. ಸೊ ಅದೇ ಒಂದು ಬೇಸ್ ಮೇಲೆ ಇಲ್ಲಿ ಹೇಳ್ತಿದ್ದಾರೆ ಲಿಕರ್ಡ್ ಮಾಡೆಲ್ ಇಸ್ ಒನ್ ಆಫ್ ದ ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ವೈ ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಸೆನ್ಸ್ ಇನ್ ಆರ್ಡರ್ ಟು ಎಸ್ಟಿಮೇಟ್ ದ ಆರ್ ಇನ್ ಆರ್ಡರ್ ಟು ಇವ್ಯಾಲ್ಯೂಯೇಟ್ ದ ಹ್ಯೂಮನ್ ರಿಸೋರ್ಸ್ ದಟ್ ಈಸ್ ಬೇಸ್ಡ್ ಆನ್ ದ ಕಂಪ್ಲೀಟ್ಲಿ ಹ್ಯೂಮನ್ ರಿಸೋರ್ಸ್ ಹಿಸ್ಟಾರಿಕಲ್ ಕಾಸ್ಟ್. ಪ್ರೀವಿಯಸ್ಲಿ ಎಂಪ್ಲಾಯೀಸ್ ನಾವು ರೆಕ್ರೂಟ್ಮೆಂಟ್ ಮಾಡ್ಕೋಬೇಕಂತ ಹೇಳಿದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಟ್ರೈನಿಂಗ್ ಸಿಂಪ್ಲಿ ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇರ್ ಇಸ್ ಅ ಸಮ್ ಕಾಸ್ಟ್ ಇನ್ಕರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಪ್ರೀವಿಯಸ್ಲಿ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂದ್ರೆ ಹಿಸ್ಟಾರಿಕಲ್ ಕಾಸ್ಟ್ ಇವೆಂಟ್ಸ್ ಬಗ್ಗೆ ನಾವು ತಲೆಗಡಿಸ್ಕೋಬೇಕಾಗತ್ತೆ. ಸೊ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಕಾಸ್ಟ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಲಿಕರ್ಡ್ ಅನ್ನೋರು ಈ ಮಾಡೆಲ್ ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಂಡ್ ದಿಸ್ ಮಾಡೆಲ್ ವಾಸ್ ಕಂಪ್ಲೀಟ್ಲಿ
ಡೆವಲಪ್ಡ್ ಬೈ ರೆನ್ಸಿಸ್ ಲಿಕರ್ಟ್, ಎ ರಿನೌಡ್ ಆರ್ಗನೈಸೇಷನಲ್ ಬಿಹೇವಿಯರಿಸ್ಟ್ ಅಂತ ಹೇಳ್ಬಿಟ್ಟು ನಾವು ಇವ್ರನ್ನ ಕರಿಬಹುದು. ಯಾಕಂತ ಹೇಳಿದ್ರೆ ಆರ್ಗನೈಸೇಷನಲ್ ಬಿಹೇವಿಯರ್ ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬಟ್ ಹ್ಯೂಮನ್ ರಿಸೋರ್ಸ್ ನ ವ್ಯಾಲ್ಯೂಯೇಟ್ ಮಾಡಬೇಕು ಅಥವಾ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಹಿಸ್ಟಾರಿಕಲ್ ಈವೆಂಟ್ಸ್ ಅಥವಾ ಸಮ್ ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ ಮೇಲೆ ಡಿಸಿಷನ್ ನಾವು ತಗೋಬಹುದು ಅನ್ನೋದನ್ನ ನಾವು ಇಲ್ಲಿ ಕಲಿತೀವಿ ಈ ಒಂದು ಮಾಡೆಲ್ ಅಲ್ಲಿ. ಸೊ ಯಾಕೆ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ದಿಸ್ ವಿಲ್ ಇಂಪ್ರೂವ್ ದ ಪರ್ಫಾರ್ಮೆನ್ಸಸ್. ಹ್ಯೂಮನ್ ರಿಸೋರ್ಸ್ ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಮಾಡ್ಕೊಳ್ಳುತ್ತೆ, ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಕೊಳ್ಬಹುದು, ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಬಹುದು. ಸೊ ಅದಕ್ಕಾಗಿ ಇಂತಹ ಮಾಡೆಲ್ ನ ನಾವು ಫಾಲೋ ಮಾಡಬಹುದು ಅಥವಾ ಡಿಸಿಷನ್ಸ್ ಮೇಕಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಮಾಡೆಲ್ ಅಲ್ಲಿ ಕೀ ಕಾಂಪೋನೆಂಟ್ಸ್ ಯಾವ್ದು ಅಂತ ಅಂದ್ರೆ ಮೇಜರ್ ಆಗಿ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಬಿಕಾಸ್ ದ ಕಾಸ್ಟ್ ಆಫ್ ರಿಕ್ರೂಟಿಂಗ್, ಸೊ ಪ್ರೀವಿಯಸ್ ಆಗಿ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಲ್ವಾ, ಅದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ, ಸೆಲೆಕ್ಷನ್ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ, ಟ್ರೈನಿಂಗ್ ಎಷ್ಟು ಕಾಸ್ಟ್ ಇನ್ಕರ್ ಆಗಿದೆ, ಇದನ್ನೆಲ್ಲ ನಾವು ಕನ್ಸಿಡರೇಷನ್ ಮಾಡ್ತೀವಿ ಡಿಸಿಷನ್ ಫ್ಯೂಚರ್ ಅಲ್ಲಿ ಪ್ರೆಸೆಂಟ್ ಡಿಸಿಷನ್ ತಗೋಬೇಕಾಗಿರೋದ್ರಿಂದ. ಅಂಡ್ ಆಪರ್ಚುನಿಟಿ ಕಾಸ್ಟ್, ಸೊ ಸ್ಯಾಕ್ರಿಫೈಸಿಂಗ್ ದ ಕಾಸ್ಟ್ ಟು ಮೇಕ್ ಸಮ್ ಬೆನಿಫಿಟ್ಸ್. ಸೊ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ಕಾಸ್ಟ್ ನ ನಾವು ಇನ್ಕರ್ ಆಗಬಹುದು ಅಥವಾ ಯಾವ ರೀತಿನಲ್ಲಿ ಕಾಸ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸಿ ದ ಕಾಸ್ಟ್ ಆಫ್ ನಾಟ್ ಹ್ಯಾವಿಂಗ್ ದ ಎಂಪ್ಲಾಯಿ ಸರ್ವಿಸಸ್, ಅಂದ್ರೆ ಎಂಪ್ಲಾಯಿ ಸರ್ವಿಸಸ್ ಇಲ್ಲದೆ ಇರೋದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ. ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ಇನ್ಕ್ಲೂಡಿಂಗ್ ದ ಕಾಸ್ಟ್ ಆಫ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಮತ್ತೆ ಲಾಸ್ಟ್ ಪ್ರೊಡಕ್ಟಿವಿಟಿ. ಈಗ ಒಬ್ಬ ಎಂಪ್ಲಾಯಿ ಇಲ್ಲ ಅಂತ ಹೇಳಿದ್ರೆ ಎಂಪ್ಲಾಯಿ ಇಲ್ಲದೆ ಇರೋದ್ರಿಂದ ಏನ್ ಕಾಸ್ಟ್ ಇನ್ಕರ್ ಆಗುತ್ತೆ. ಒಬ್ಬ ಎಕ್ಸ್ಪರ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ರೊಡಕ್ಟಿವಿಟಿ ವಿತೌಟ್ ವೇಸ್ಟೇಜಸ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ಎಕ್ಸ್ಪರ್ಟ್ ಆ ದಿನ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದ ಕಾಸ್ಟ್ ವಿಲ್ ಬಿ ಇನ್ಕರ್ಡ್ ಫಾರ್ ದ ಬಿಸಿನೆಸ್ ಆರ್ಗನೈಸೇಷನ್ ಇಸ್ ಮೋರ್, ಬಿಕಾಸ್ ನ್ಯೂಲಿ ರೆಕ್ರೂಟೆಡ್ ಪರ್ಸನ್ ವಿಲ್ ಬಿ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್ಸ್ ವಿತ್ ಸಮ್ ವೇಸ್ಟ್ಫುಲ್ ಎಕ್ಸ್ಪೆನ್ಸಸ್, ರೈಟ್. ಸೊ ಹಾಗಾಗಿ ಕಾಸ್ಟ್ ಆಫ್ ಹ್ಯಾವಿಂಗ್ ದ ಎಂಪ್ಲಾಯಿ ಸರ್ವಿಸಸ್ ಅಂಡ್ ಕಾಸ್ಟ್ ಆಫ್ ನಾಟ್ ಹ್ಯಾವಿಂಗ್ ದ ಎಂಪ್ಲಾಯಿ ಸರ್ವಿಸಸ್ ಇಸ್ ಡಿಫ್ರೆಂಟ್. ಸೊ ಅದಕ್ಕಾಗಿ ಆಪರ್ಚುನಿಟಿ ಕಾಸ್ಟ್ ಸಹ ಇದರಲ್ಲಿ ನಾವು ಒಂದು ಎಲಿಮೆಂಟ್ ಅಂತ ಹೇಳ್ಬಿಟ್ಟು ನಾವು ತಗೋಬಹುದು. ಅಂಡ್ ಫ್ಯೂಚರ್ ಬೆನಿಫಿಟ್ಸ್, ದ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಬೆನಿಫಿಟ್ಸ್ ಫ್ರಮ್ ದ ಎಂಪ್ಲಾಯಿ ಸರ್ವಿಸಸ್. ಫ್ಯೂಚರ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಏನ್ ಬೆನಿಫಿಟ್ಸ್ ಆಗಬಹುದು ಒಂದು ಆರ್ಗನೈಸೇಷನ್ ಅಲ್ಲಿ ನಾವು ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ರೆ ಅಂಡ್ ಪ್ರೀವಿಯಸ್ಲಿ ಏನ್ ಮಾಡ್ತಿದ್ದಾರೆ ವರ್ಕ್ ಎಂಪ್ಲಾಯೀಸ್, ಅವ್ರಿಗೆ ಫ್ಯೂಚರ್ ಅಲ್ಲಿ ಏನಾದ್ರು ಬೆನಿಫಿಟ್ಸ್ ಆಗಿದೆಯಾ. ಸೊ ಆ ಒಂದು ಕಂಪನಿನಲ್ಲಿ ಕೆಲಸ ಮಾಡಿರೋರು ಫ್ಯೂಚರ್ ಅಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಅಥವಾ ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ನೆಸೆಸರಿ ಡಿಸಿಷನ್. ಸೊ ದೇರ್ ಫೋರ್ ಲಿಕರ್ಟನ್ ಅವರು ಹೇಳ್ತಾರೆ ಹಿಸ್ಟಾರಿಕಲ್ ಕಾಸ್ಟ್ ಬಗ್ಗೆ ಹೇಳ್ತಾರೆ, ಅದರ ಬೇಸ್ ಮೇಲೆ ನಾವು ಡಿಸಿಷನ್ ನ ತಗೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದಿಸ್ ಇಸ್ ಜಸ್ಟ್ ಮಾಡೆಲ್ which said about and which deals with the historical cost events and past events ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂಡ್ ಸಿಮಿಲರ್ಲಿ ಫ್ಲಾಮ್ ಹೋಲ್ಸ್ ಮಾಡೆಲ್, ಸೊ ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ. ಅಂತ ಹೇಳಿದ್ರೆ ಒಂದು ಮೆಷಿನರಿನ ಈಗ ಅಟ್ ಪ್ರೆಸೆಂಟ್ ರೀಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೋ ಅದ್ರ ಬೇಸ್ ಮೇಲೆ ನಾವು ಡಿಸಿಷನ್ ನ ತಗೋಬಹುದು, ಕರೆಕ್ಟ್ ಅಲ್ವಾ. ಸೊ ಹೀಗೆ ರೀತಿ ಹ್ಯೂಮನ್ ಎಲಿಮೆಂಟ್ಸ್ ನ ಈಗ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋರ್ನ ಬೇರೊಂದು ಕಂಪನಿಗೆ ಏನಾದ್ರು ಔಟ್ಸೋರ್ಸಿಂಗ್ ಕಳ್ಸಿಕೊಟ್ರೆ ದೇ ವಿಲ್ ಅರ್ನ್, ರೈಟ್. ಸೊ ಇಲ್ಲಿ ರೀಪ್ಲೇಸ್ಮೆಂಟ್ ಈಗ ಬೇರೆ ಕಂಪನಿಯಿಂದ ನಮ್ಮ ಕಂಪನಿಗೆ ಏನಾದ್ರು ಬಂದಿದೆ ಅಂದ್ರೆ ಸಮ್ ಕಾಸ್ಟ್ ಇನ್ಕರ್ ಆಗುತ್ತೆ, ಅವ್ರಿಗೆ ಪೇ ಮಾಡ್ಬೇಕಾಗತ್ತೆ. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ದ ರೀಪ್ಲೇಸ್ಮೆಂಟ್ ಕಾಸ್ಟ್ as per the Flamholtz model ಪ್ರಕಾರ. So this model is completely developed in the year 1971 ನಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಇವ್ರ ಫುಲ್ ನೇಮ್ ಬಂದ್ಬಿಟ್ಟು ಎರಿಕ್ ಫ್ಲಾಮ್ಹೋಲ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ಒನ್ ಆಫ್ ದ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೆಲ್ ಅಂತ ನಾವು ಹೇಳ್ಬೋದು, ಬಿಕಾಸ್ ದಟ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ದ ಹ್ಯೂಮನ್ ರಿಸೋರ್ಸ್ ದಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದರ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಬೆನಿಫಿಟ್ಸ್ ಬೇಸ್ ಮೇಲೆ. ಓಕೆ, ಸೊ ಫ್ಯೂಚರ್ ಅಲ್ಲಿ ನಾನು ಈ ಕಂಪನಿನಲ್ಲಿ ಕೆಲಸ ಮಾಡಿದ್ರೆ ನನಗೆ ಬೇರೆ ಕಡೆ ಎಲ್ಲಾದ್ರೂ ಆಪರ್ಚುನಿಟೀಸ್ ಅಥವಾ ಒಳ್ಳೆ ಆಪರ್ಚುನಿಟಿ ಸಿಗುತ್ತಾ, ಇನ್ ಕೇಸ್ ಸಿಕ್ಕಿದ್ರೆ ಯಾವ ರೀತಿನಲ್ಲಿ ನಿಮಗೆ ಫ್ಯೂಚರ್ ಆಗಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ನಲ್ಲಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಬೆಸ್ಟ್ ಫ್ಯೂಚರ್ ಬೆನಿಫಿಟ್ಸ್. ಓಕೆ, ಇನ್ಫೋಸಿಸ್ ನಲ್ಲಿ ಸರ್ವಿಸ್ ನ ಮೆನ್ಷನ್ ಮಾಡಿದೀವಿ, ವಿಪ್ರೋನಲ್ಲಿ ಮೆನ್ಷನ್ ಮಾಡಿದೀವಿ ಅಂತ ಹೇಳಿದ್ರೆ ಬೇರೆ ಕಂಪನಿನಲ್ಲಿ ಎಂಟರ್ ಆಗೋದಕ್ಕೆ ನಮಗೆ ಈಸಿಯಾಗಿ ಆಗುತ್ತೆ, ಬಿಕಾಸ್ ಇನ್ಫೋಸಿಸ್ ಅಂಡ್ ವಿಪ್ರೋ ಇಸ್ ವೆಲ್ ರೆಪ್ಯೂಟೆಡ್ ಕಂಪನೀಸ್, ರೈಟ್. ಸೊ ಹಾಗಾಗಿ ಫ್ಯೂಚರ್ ಬೆನಿಫಿಟ್ಸ್ ಮೇಲೆ ಏನಾದ್ರೂ ನಾವು ವ್ಯಾಲ್ಯೂ ಮಾಡ್ತಿದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಕಂಟೆಕ್ಸ್ಟ್ ಆಫ್ ರೀಪ್ಲೇಸ್ಮೆಂಟ್ ಕಾಸ್ಟ್. ಸೊ ಈ ಒಂದು ಕಾಸ್ಟ್ ಬಗ್ಗೆ ಫ್ಲಾಮ್ ಹೋಲ್ಡ್ಸ್ ಹೇಳ್ತಾರೆ. ಸೊ ರೀಪ್ಲೇಸ್ಮೆಂಟ್ ಕಾಸ್ಟ್ ಬೇಸ್ ಮೇಲೆ ಹ್ಯೂಮನ್ ರಿಸೋರ್ಸ್ ನ ನಾವು ಇವ್ಯಾಲ್ಯೂಯೇಟ್ ಮಾಡಬಹುದು ಫಾರ್ ದ ಪರ್ಪಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ ಹೇಳ್ತೀವಿ.
ಓಕೆ. ಅಂಡ್ ನೆಕ್ಸ್ಟ್ ಹೆಕ್ಕಿಮೈನ್ ಅಂಡ್ ಜಾನ್ಸ್ ಮಾಡೆಲ್ ಬರುತ್ತೆ. ಓಕೆ, ಇಲ್ಲಿ ಹೆಕ್ಕಿಮೈನ್ ಅಂಡ್ ಜಾನ್ಸ್ ಮಾಡೆಲ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡೆವಲಪ್ಡ್ ಇನ್ ದ ಇಯರ್ 1985 ನಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಟ್ ಈಸ್ ಡೆವಲಪ್ಡ್ ಬೈ ಹೆಕ್ಕಿಮನ್ ಅಂಡ್ ಆರ್ ಜಾನ್ಸನ್ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ. ಸೊ ಇದನ್ನ HRA ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಂದ್ರೆ ಎಕನಾಮಿಕ್ ವ್ಯಾಲ್ಯೂ ಮಾಡೆಲ್ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಸೊ ಹಿಯರ್ this model estimates the value of human resource based on their expected future benefits. Okay, and adjusted for change in the employee productivity. So ಈ ಒಂದು ಮಾಡೆಲ್ ಹ್ಯೂಮನ್ ರಿಸೋರ್ಸ್ ನ ವ್ಯಾಲ್ಯೂ ಮಾಡುತ್ತೆ. ಯಾವ್ದ್ರ ಬೇಸ್ ಮೇಲೆ ವ್ಯಾಲ್ಯೂ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಬೆನಿಫಿಟ್ಸ್ ದಟ್ ಈಸ್ ಅಡ್ಜಸ್ಟೆಡ್ ಫಾರ್ ದ ಫ್ಲೆಕ್ಸಿಬಿಲಿಟಿ ಇನ್ ದ ಎಂಪ್ಲಾಯಿ ಪ್ರೊಡಕ್ಟಿವಿಟಿ. ಎಂಪ್ಲಾಯಿ ಪ್ರೊಡಕ್ಟಿವಿಟಿಗೆ ಫ್ಲೆಕ್ಸಿಬಲ್ ಆಗಿ ಅಡ್ಜಸ್ಟ್ ಆಗ್ತಾ ಇರೋ ಸಿಚುವೇಶನ್ಸ್ ಅಲ್ಲಿ ಅಥವಾ ಅಡ್ಜಸ್ಟ್ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ, ಆ ಒಂದು ಅಡ್ಜಸ್ಟಬಲ್ ಕೆಪಾಸಿಟಿ ಅಂಡ್ ಅಡ್ಜಸ್ಟಬಲ್ ಸಿಚುವೇಶನ್ಸ್ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ದ ಫ್ಯೂಚರ್ ಅನ್ನೋದ್ರ ಬೇಸ್ ಮೇಲೆ ಈ ಒಂದು ಮಾಡೆಲ್ ನಮಗೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿನಲ್ಲಿ ಒಂದು ಹ್ಯೂಮನ್ ರಿಸೋರ್ಸಸ್ ನ ಅಂದ್ರೆ ಫ್ಲೆಕ್ಸಿಬಲ್ ಸಿಚುವೇಶನ್ಸ್ಗೆ ಅಥವಾ ಪ್ರೊಡಕ್ಟಿವಿಟಿಗೆ ಇವರು ಅಡ್ಜಸ್ಟ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬೇಸ್ ಮೇಲೆ ಈ ಒಂದು ಮಾಡೆಲ್ ಡಿಸಿಷನ್ಸ್ ನ ತಗೊಳುತ್ತೆ. ಓಕೆ, ಸೊ ಆ ಒಂದು ಸಿಚುವೇಶನ್ಸ್ ಅಲ್ಲಿ ಅಥವಾ ಫ್ಲೆಕ್ಸಿಬಲ್ ಸಿಚುವೇಶನ್ಸ್, ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಹೌ ದ ಎಂಪ್ಲಾಯೀಸ್ ವಿಲ್ ಬಿ ಗೋಯಿಂಗ್ ಟು ಅಡ್ಜಸ್ಟ್ ಟುವರ್ಡ್ಸ್ ದಟ್ ಫ್ಲೆಕ್ಸಿಬಲ್ ಪ್ರೊಡಕ್ಟಿವಿಟಿ ಸಿಚುವೇಶನ್ಸ್. ಸೊ ಹೌ ದಿಸ್ ಸಿಚುವೇಶನ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ದ ಫ್ಯೂಚರ್ ಬೆನಿಫಿಟ್ಸ್ ಆರ್ ಫ್ಯೂಚರ್ ಅಲ್ಲಿ ಯಾವ ರೀತಿನಲ್ಲಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬೇಸ್ ಮೇಲೆ ಈ ಒಂದು ಮಾಡೆಲ್ ಡಿಸಿಷನ್ಸ್ ನ ತಗೊಳುತ್ತೆ. ಓಕೆ, ಸೊ ಈ ಒಂದು ಮಾಡೆಲ್ ಅಷ್ಟೇ ನಾವು HRA ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ನೆಕ್ಸ್ಟ್ ಮಾಡೆಲ್ ಲಿವ್ ಅಂಡ್ ಸ್ಕಾವರ್ಟ್ಸ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಒಂದು ಲಿವ್ ಅಂಡ್ ಸ್ಕಾವರ್ಟ್ಸ್ ಮಾಡೆಲ್ ಡೆವಲಪ್ಡ್ ಇನ್ ದ ಇಯರ್ 1971 ನಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಾರೆ. ಸೊ ಈ ಒಂದು ಮಾಡೆಲ್ ನ ಡೆವಲಪ್ಮೆಂಟ್ ಮಾಡಿರೋರು ಕಂಪ್ಲೀಟ್ಲಿ ದ ನೇಮ್ ಬರೂಚ್ ಲೆವ್ ಅಂಡ್ ಅಬ್ನರ್ ಸ್ಕಾವರ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ಎಸ್ಟಿಮೇಟ್ಸ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ದಟ್ ಈಸ್ ಬೇಸ್ಡ್ ಆನ್ ದ ಹಿಸ್ಟಾರಿಕಲ್ ಕಾಸ್ಟ್. ಸೊ ಈ ಹಿಸ್ಟಾರಿಕಲ್ ಕಾಸ್ಟ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ. ಓಕೆ, ಸೊ ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ಡ್ ಮಾಡೆಲ್ ಬೇಸ್ ಮೇಲೆ ಇಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ. ಅಂದ್ರೆ ಹೌ ದಿಸ್ ಹಿಸ್ಟಾರಿಕಲ್ ಪಾಸ್ಟ್ ಈವೆಂಟ್ಸ್ ಕಾಸ್ಟ್ಸ್ ಯಾವ ರೀತಿಯಲ್ಲಿ ಡಿಸಿಷನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿ ಈ ಒಂದು ಲೆವ್ ಅಂಡ್ ಸ್ಕಾವರ್ಟ್ಸ್ ಮಾಡೆಲ್ ಅವರ ಪ್ರಕಾರ ಅಥವಾ ಈ ಮಾಡೆಲ್ ಪ್ರಕಾರ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಟ್ ಈಸ್ ಹಿಸ್ಟಾರಿಕಲ್ ಕಾಸ್ಟ್ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ಸರ್ವಿಸ್ ಲೈಫ್. ಸೊ ಎಷ್ಟು ವರ್ಷಗಳ ಕಾಲ ಅವರು ಕೆಲಸ ಮಾಡಬಹುದು ಅದನ್ನ ರೆಫರೆನ್ಸ್ ಆಗಿ ತಗೊಳ್ತಾರೆ. ಅಂಡ್ ವಾಟ್ ಈಸ್ ದ ಹಿಸ್ಟಾರಿಕಲ್ ಕಾಸ್ಟ್ ಇನ್ಕರ್ಡ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ, ಪ್ರೀವಿಯಸ್ ಡೇಸ್ ಅಲ್ಲಿ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅದರ ಬೇಸ್ ಮೇಲೆ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಅಂಡ್ ಸಿಮಿಲರ್ಲಿ ಫ್ಲಾಮ್ ಹೋಲ್ಸ್ ಮಾಡೆಲ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಅವರು ರಿಪ್ಲೇಸ್ಮೆಂಟ್ ಕಾಸ್ಟ್ ಬಗ್ಗೆನೂ ಮಾತಾಡಿದ್ದಾರೆ, ಮತ್ತೆ ಸ್ಟಾಕ್ಯಾಸ್ಟಿಕ್ ಪ್ರೋಸೆಸ್ ಅಂಡ್ ಸರ್ವಿಸ್ ರಿವಾರ್ಡ್ಸ್ ಬಗ್ಗೆನೂ ಮಾತಾಡಿದ್ದಾರೆ. ಓಕೆ, ಸೊ ಇಲ್ಲಿ ಫ್ಲಾಮ್ ಹೋಲ್ಸ್ ಮಾಡೆಲ್ ಸ್ಟಾಕ್ಯಾಸ್ಟಿಕ್ ಪ್ರೋಸೆಸ್ ಅಂಡ್ ಸರ್ವಿಸ್ ರಿವಾರ್ಡ್ಸ್ ಬಗ್ಗೆ ಇಲ್ಲಿ ಮಾತಾಡೋಣ. ಸೊ ದಿಸ್ ಮಾಡೆಲ್ ಡೆವಲಪ್ಡ್ ಬೈ ಫುಲ್ ನೇಮ್ ಇಲ್ಲಿ ಎರಿಕ್ ಫ್ಲಾಮ್ ಹೋಲ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಎ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅಂಡ್ ದಿಸ್ ವಿಲ್ ಎಸ್ಟಿಮೇಟ್ಸ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಯೂಸಿಂಗ್ ದ ಸ್ಟಾಕ್ಯಾಸ್ಟಿಕ್ ಪ್ರೋಸೆಸ್ ಅಂಡ್ ಸರ್ವಿಸ್ ರಿವಾರ್ಡ್ಸ್ ಅಂತ ನಾವು ಕರಿತೀವಿ. ಸೊ ನಿಮಗೆ ಇಲ್ಲಿ ಡೌಟ್ ಬರ್ಬೋದು, ವಾಟ್ ಈಸ್ ದಿಸ್ ಸ್ಟಾಕ್ಯಾಸ್ಟಿಕ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು. ಸಿ, ಇಟ್ ಈಸ್ ನಥಿಂಗ್ ಬಟ್ ದ ಫ್ಲಾಮ್ ಹೋಲ್ಸ್ ಮಾಡೆಲ್ ಯೂಸಸ್ ದ ಸ್ಟಾಕ್ಯಾಸ್ಟಿಕ್ ಪ್ರೋಸೆಸ್ ಟು ಎಸ್ಟಿಮೇಟ್ ದ ಪ್ರಾಬಬಿಲಿಟಿ ಆಫ್ ಅನ್ ಎಂಪ್ಲಾಯಿ ರಿಮೈನಿಂಗ್ ವಿತ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಈಗ ಒಂದು 100 ಮೆಂಬರ್ಸ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ರು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಂಪ್ಲೀಟ್ ಆಗಿ 1 ಇಯರ್ 100 ಮೆಂಬರ್ಸ್ ಪಕ್ಕಾ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಎಸ್ಟಿಮೇಟೆಡ್ ಪ್ರಾಬಬಿಲಿಟಿ ಆಫ್ ಎನ್ ಎಂಪ್ಲಾಯಿ ದಟ್ ಈಸ್ ರಿಮೈನಿಂಗ್ ವಿತ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್. ಎಷ್ಟು ನಂಬರ್ ಆಫ್ ಎಂಪ್ಲಾಯೀಸ್ ಅಂಡ್ ವರ್ಕರ್ಸ್ ರಿಮೈನಿಂಗ್ ಉಳ್ಕೊಳ್ತಾರೋ ಆ ಒಂದು ಬೇಸ್ ಮೇಲೆ
ಹ್ಯೂಮನ್ ರಿಸೋರ್ಸ್ ನ ವ್ಯಾಲ್ಯೂಯೇಷನ್ ಮಾಡೋದು. 100 ಮೆಂಬರ್ಸ್ ಅಲ್ಲಿ ಒಂದು 2 ಮಂತ್ಸ್ 3 ಮಂತ್ಸ್ ಆಗಿದ್ದಾದ್ಮೇಲೆ 60 ಮೆಂಬರ್ಸ್ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಅನಲೈಸ್ ದ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಯಾರು ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದ ರಿವಾರ್ಡ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ, ಸ್ಯಾಲರೀಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ ನ ಇಟ್ಕೊಂಡು ಈಗ ಇನ್ಫೋಸಿಸ್ ನಲ್ಲಿ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಬಿಟ್ಟು ಬಂದ್ಬಿಡ್ತೀವಾ? ನೋ, ದ ರಿಟೆನ್ಷನ್ ಪರ್ಸೆಂಟೇಜ್ ಇಸ್ ವೆರಿ ಲೆಸ್. ಓಕೆ, ಸೊ ಇಲ್ಲಿ ಎಂಪ್ಲಾಯಿ ರಿಮೈನಿಂಗ್ ವಿತ್ ಇನ್ ದ ಬಿಸಿನೆಸ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ, ಆ ಕಂಪನಿನಲ್ಲಿ ಕೆಲಸ ಮಾಡೋರು ಇಮಿಡಿಯೇಟ್ ಬಿಟ್ಟು ಹೋಗ್ತಾ ಇದ್ರೆ ವಿ ನೀಡ್ ಟು ಅನಲೈಸ್, ಅಂದ್ರೆ ಇಟ್ ಈಸ್ ಪಾಸಿಬಲ್ ಟು ಅನಲೈಸ್ ದಟ್ ವ್ಯಾಲ್ಯೂ ಆಫ್ ದಟ್ ಕಂಪನಿ. ಕರೆಕ್ಟ್ ಅಲ್ವಾ? ಸೊ ಆ ಒಂದು ಸ್ಟೋಕಾಸ್ಟಿಕ್ ಪ್ರೋಸೆಸ್ ರಿಮೈನಿಂಗ್ ವಿತ್ ಇನ್ ದ ಬಿಸಿನೆಸ್ ಆರ್ಗನೈಸೇಷನ್ ಬಿಟ್ಟು ಹೋಗೋದು ಅಥವಾ ಬಿಟ್ಟು ಹೋಗದೆ ಇರೋದ್ರ ಬೇಸ್ ಮೇಲೆ ನಾವು ಡಿಸಿಷನ್ಸ್ ನ ತಗೋಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಮಾಡೆಲ್ ಹೇಳುತ್ತೆ. ಅಂಡ್ ಸರ್ವಿಸ್ ರಿವಾರ್ಡ್ಸ್, ಸಿ ಫ್ಲಾಮ್ ಹೋಲ್ಸ್ ಮಾಡೆಲ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಬೇಸ್ಡ್ ಆನ್ ದ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಸರ್ವಿಸ್ ರಿವಾರ್ಡ್ಸ್. ಸೊ ಈ ಸರ್ವಿಸ್ ರಿವಾರ್ಡ್ಸ್ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸ್ಯಾಲರೀಸ್ ಕೊಡೋದು ಅಥವಾ ಇನ್ಸೆಂಟಿವ್ಸ್, ಬೋನಸ್, ಬೆನಿಫಿಟ್ಸ್ ಕೊಡೋದು. ಓಕೆ, ಅಂಡ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗೋದು, ಅಥವಾ ಕೆಲವೊಂದು ಪ್ರಮೋಷನ್ಸ್, ಮತ್ತೆ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜೀಸ್ ಅಥವಾ ಅಡ್ವಾನ್ಸ್ಮೆಂಟ್ಸ್ ಟೆಕ್ನಾಲಜೀಸ್ ನ ಯೂಸ್ ಮಾಡಿಕೊಂಡು ಮಾಡರ್ನೈಸೇಷನ್ ಮಾಡಿಕೊಂಡು ಅವರಿಗೆ ರಿವಾರ್ಡ್ಸ್ ನ ಕೊಡೋದ್ರಿಂದ ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್ ಟು ರಿಟೈನ್ ದ ಎಂಪ್ಲಾಯೀಸ್ ವಿತ್ ಇನ್ ದ ಬಿಸಿನೆಸ್ ಆರ್ಗನೈಸೇಷನ್. ಕರೆಕ್ಟ್ ಅಲ್ವಾ? ಸೊ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಅಥವಾ ಈ ಒಂದು ಪ್ರೋಸೆಸ್ ಮುಖಾಂತರನು ಸಹ ನಾವು ಹ್ಯೂಮನ್ ರಿಸೋರ್ಸ್ ನ ಇವ್ಯಾಲ್ಯೂಯೇಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ದ ವೇರಿಯಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೆಲ್. ಅದೇ ರೀತಿ ಜಗ್ಗಿ ಅಂಡ್ ಲಾವ್ ಮಾಡೆಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಗ್ರೂಪ್ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳುತ್ತೆ. ಓಕೆ, ಸೊ ಗ್ರೂಪ್ ವ್ಯಾಲ್ಯೂಯೇಷನ್, ಸೊ ಇಂಡಿವಿಜುವಲ್ ಪರ್ಫಾರ್ಮೆನ್ಸಸ್ ಇಸ್ ಡಿಫ್ರೆಂಟ್ ಫ್ರಮ್ ದ ಗ್ರೂಪ್ ಪರ್ಫಾರ್ಮೆನ್ಸಸ್. ಕರೆಕ್ಟ್ ಅಲ್ವಾ? ಅಂದ್ರೆ ಗ್ರೂಪ್ ಅಲ್ಲಿ ಪರ್ಫಾರ್ಮ್ ಮಾಡೋದ್ರಿಂದ ಪಕ್ಕದಲ್ಲಿ ನಮಗಿಂತ ಚೆನ್ನಾಗಿ ಕೆಲಸ ಮಾಡಿದ್ರೆ ಇಟ್ ಈಸ್ ಅಸಂಪ್ಷನ್, ನಾವು ಚೆನ್ನಾಗಿ ಮಾಡಬೇಕು, ನಾವು ಚೆನ್ನಾಗಿ ವರ್ಕ್ ಪರ್ಫಾರ್ಮೆನ್ಸಸ್ ನ ಇಂಪ್ರೂವ್ ಮಾಡ್ಕೋಬೇಕಂತ ಡೆಫಿನೆಟ್ಲಿ ನಮಗೆ ಅದು ಜಲಸ್ ಕ್ರಿಯೇಟ್ ಆಗಿ ಆಗುತ್ತೆ. ಇಯರ್ ಜಗ್ಗಿ ಅಂಡ್ ಲಾವ್ ಮಾಡೆಲ್ ಇಸ್ ಡೆವಲಪ್ಡ್ ಬೈ ದಿ ಬಿಕ್ಕಿ ಜಗ್ಗಿ ಫುಲ್ ನೇಮ್ ಅಂಡ್ ಹ್ಯಾಕ್ ಲಾವ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಒಂದು ಮಾಡೆಲ್ ನ ಡೆವಲಪ್ಮೆಂಟ್ ಮಾಡಿರೋದು 1974 ಅಲ್ಲಿ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೆಲ್. ಈ ಒಂದು ಮಾಡೆಲ್ ಏನ್ ಎಸ್ಟಿಮೇಟ್ ಮಾಡುತ್ತೆ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದಿ ಹ್ಯೂಮನ್ ರಿಸೋರ್ಸ್ ನ ಎಸ್ಟಿಮೇಟ್ ಮಾಡುತ್ತೆ ಎಲ್ಲಾ ಮಾಡೆಲ್ಸ್ಗೂ. ಸೊ ಇಲ್ಲಿ ಸ್ಪೆಷಲ್ ಆಗಿ ಯಾವ್ದ್ರ ಬೇಸ್ ಮೇಲೆ ಎಸ್ಟಿಮೇಟ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಬೇಸ್ಡ್ ಆನ್ ದ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಬೆನಿಫಿಟ್ಸ್. ಇದ್ರ ಬಗ್ಗೆನೂ ನಾವು ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಏನು ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಬೆನಿಫಿಟ್ಸ್ ಆಗಬಹುದು ಅನ್ನೋದ್ರ ಬೇಸ್ ಮೇಲೆ ಈ ಒಂದು ಮಾಡೆಲ್ ನ ನಾವು ಡಿಸ್ಕಷನ್ ಮಾಡ್ತೀವಿ. ಸಿ ದ ಮಾಡೆಲ್ ಕ್ಯಾನ್ ಬಿ ಅಪ್ಲೈಡ್ ಟು ಇನ್ ಇಂಡಿವಿಜುವಲ್ ಎಂಪ್ಲಾಯೀಸ್ ಆರ್ ಗ್ರೂಪ್ ಆಫ್ ಎಂಪ್ಲಾಯೀಸ್. ಇಂಡಿವಿಜುವಲ್ಗೂ ಅಪ್ಲಿಕಬಲ್ ಆಗುತ್ತೆ ಮತ್ತೆ ಗ್ರೂಪ್ ಆಫ್ ಎಂಪ್ಲಾಯೀಸ್ಗೂ ಇದು ಅಪ್ಲಿಕಬಲ್ ಆಗುತ್ತೆ. ಗ್ರೂಪ್ ವ್ಯಾಲ್ಯೂಯೇಷನ್ ಯಾವ ರೀತಿನಲ್ಲಿ ಈ ಒಂದು ಮಾಡೆಲ್ ನಲ್ಲಿ ಅಥವಾ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಮಾಡೆಲ್ ಯೂಸ್ ಟು ವ್ಯಾಲ್ಯೂ ದ ಗ್ರೂಪ್ ಆಫ್ ಎಂಪ್ಲಾಯೀಸ್. ಯಾವ್ದ್ರ ಬೇಸ್ ಮೇಲೆ ಗ್ರೂಪ್ ಆಫ್ ಎಂಪ್ಲಾಯೀಸ್ ನ ವ್ಯಾಲ್ಯೂ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಬೇಸ್ಡ್ ಆನ್ ದಿ consideration of group as a department na athwa department consideration. Group department in the sense it is a group, right? And team base mele matte business units base mele idanna athwa group valuation ಮಾಡುತ್ತೆ. ಸೊ ಯಾವ ಒಂದು ಸಿಚುವೇಶನ್ ಅಲ್ಲಿ ಈ ಗ್ರೂಪ್ ವ್ಯಾಲ್ಯೂಯೇಷನ್ ಮಾಡೆಲ್ ನ ಅಪ್ಲಿಕಬಲ್ ಮಾಡ್ಕೋಬೇಕು, ಹ್ಯೂಮನ್ ರಿಸೋರ್ಸ್ ನ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವೆನ್ ದೇರ್ ಇಸ್ ಎ ಸಿಮಿಲರ್ ಜಾಬ್ ಅಂಡ್ ಫಂಕ್ಷನ್ಸ್. ಎಲ್ಲರೂ ಸಹ ಒಂದೇ ರೀತಿಯ ಜಾಬ್ ನ ಪರ್ಫಾರ್ಮ್ ಮಾಡ್ತಿರ್ಬೇಕಾಗತ್ತೆ, ಎಲ್ಲರೂ ಸಹ ಒಂದೇ ರೀತಿಯ ಪರ್ಫಾರ್ಮೆನ್ಸಸ್ ಅಥವಾ ಆಕ್ಟಿವಿಟೀಸ್ ನ ಕ್ಯಾರಿ ಔಟ್ ಮಾಡ್ತಾ ಇರಬೇಕಾಗತ್ತೆ. ಆಗ ಮಾತ್ರ ಗ್ರೂಪ್ ವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನಾವು ಹ್ಯೂಮನ್ ರಿಸೋರ್ಸ್ ರಿಪೋರ್ಟಿಂಗ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಹೋಮೋಜಿನಿಯಸ್ ಗ್ರೂಪ್, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಅಥವಾ ಸಿಮಿಲರ್ ನೇಚರ್ ಇರುವವರು ಅಥವಾ ಸಿಮಿಲರ್ ಬಿಸ್ನೆಸ್ ಇರುವಾಗ ನಾವು ಈ ಒಂದು ಮಾಡೆಲ್ ನ ನಾವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಸೊ ಹೀಗಾಗಿ ಒಂದೊಂದು ಮಾಡೆಲ್ ಸಹ ತನ್ನದೇ ಆದಂತಹ ಒಂದು ಸ್ಪೆಸಿಫಿಕೇಶನ್ ಕಂಟೆಕ್ಸ್ಟ್ ಅಲ್ಲಿ ಡಿಫ್ರೆನ್ಶಿಯೇಷನ್ ಮಾಡ್ಕೊಳ್ಳೋದ್ರ ಮುಖಾಂತರ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ನ ನಾವು ವ್ಯಾಲ್ಯೂಯೇಟ್ ಅಥವಾ ಇವ್ಯಾಲ್ಯೂಯೇಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಹಾಗಾಗಿ ಎಲ್ಲಾ ಮಾಡೆಲ್ಸ್ ಸಹ ಕೆಲವೊಂದು ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಆದ್ರೆ ಕೆಲವೊಂದು ಎಕನಾಮಿಕ್ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್ ಆಗಿರುತ್ತೆ. ಓಕೆ, ಹಾಗಾಗಿ ಇವತ್ತು ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ನ ನಾವು ಡಿಸ್ಕಷನ್ ಮಾಡಿದ್ವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ಆಲ್ಸೋ ಫಾರ್ ಯುವರ್ external examination in MCOM. Okay, so just glance this human resource accounting concept. Thanks for watching.